ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಪ್ಲ್ಯಾಂಟ್ ಫುಡ್ ಹೇಗೆ ತಯಾರು ಮಾಡೋದು ಅಂತ, ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಪೈಸಾನು ಖರ್ಚಿಲ್ಲದೆ ಈಸಿಯಾಗಿ. ಈಗಾಗಲೇ ಸುಮಾರು ಜನ ಮಾಡ್ತಿರ್ತಾರೆ. ಕಿಚನ್ ವೇಸ್ಟ್ ಎಲ್ಲ ತೊಗೊಂಡು ಅದನ್ನೊಂದು ಕಂಟೈನರ್ಗೆ ಹಾಕಿ, ನೀರು ಹಾಕಿ, ಅದನ್ನು ನೆನೆ ಹಾಕಿ ಒಂದು ಸ್ವಲ್ಪ ದಿನ ಹಾಗೆ ಇಟ್ಟು, ಆಮೇಲೆ ಅದನ್ನು ಆ ನೀರನ್ನ ಗಿಡಗಳಿಗೆ ಹಾಕಿ ಬಳಸೋದು, ಫರ್ಟಿಲೈಸರ್ ಥರ ಬಳಸೋದು ಮಾಡ್ತಾರೆ. ಬಟ್ ಅದಕ್ಕಿಂತ ಅದು ಆ ಥರ ಮಾಡುವಾಗ ಸ್ವಲ್ಪ ಹಳಸಲು ವಾಸನೆ ಬರುತ್ತೆ, ಮತ್ತು ನೊಣ ಮುತ್ಕೊಳ್ಳೋದು ಇದೆಲ್ಲ ಆಗುತ್ತೆ ಸಮ್ಟೈಮ್ಸ್. ಬಟ್ ಈ ರೀತಿ ಮಾಡಿ ನೋಡಿ, ಇದು ತುಂಬಾ ಗಮ್ಮಂತ ವಾಸನೆ ಬರುತ್ತೆ. ನೀವು ಇದನ್ನು ಮಾಡಿ ನೋಡಿ. ನಾನು ಏನೇನೆಲ್ಲ ಹಾಕಿದ್ದೀನಿ ಅಂತ ಅಂದರೆ, ಎಲ್ಲ ಬನಾನಾ ಪೀಲ್ಸ್, ಆ್ಯಪಲ್, ಲಾಂಗನ್, ಕ್ಯಾರೆಟು, ಬೀಟ್ರೂಟ್ ಮತ್ತು ಎಲ್ಲ ಥರ ವೆಜಿಟೇಬಲ್ಸು ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ಪೀಲ್ ಆಫ್ ಮಾಡಿ ಆಮೇಲೆ ಉಪಯೋಗಿಸಿ. ಆನಿಯನ್, ಗಾರ್ಲಿಕ್ ಪೀಲ್ಸು ಎಲ್ಲನೂ ಕಿಚನಲ್ಲಿ ಏನೇನು ನಾವು ಉಪಯೋಗಿಸ್ತೀವಿ ಎಲ್ಲ ಪೀಲ್ಸನ್ನು ಹಾಕ್ಬೋದು. ಹಾಕಿ ಚೆನ್ನಾಗಿ ಒಣಗಿಸಿ ಚೆನ್ನಾಗಿ ನೋಡಿ ಕ್ರಿಸ್ಪಿ ಆಗಿಬಿಡುತ್ತೆ. ಆಮೇಲೆ ಅದನ್ನು ನಾವು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಬೋದು. ಆರೆಂಜ್ ಪೀಲ್ಸ್ ಚೆನ್ನಾಗಿ ಉಪಯೋಗಿಸಿ. ಆರೆಂಜ್ ಚಿಪ್ಪೆಗಳು ನೀವು ಎಷ್ಟು ಹಾಕ್ತಿರೋ ಅಷ್ಟಕ್ಕಷ್ಟು ಪೌಡರ್ ಗಮ್ಮಂತ ಇರ್ತದೆ, ಮತ್ತು ಪ್ಲ್ಯಾಂಟ್ಸ್ಗೂ ಒಳ್ಳೆ ಫುಡ್ ಅದು. ನಾವು ಹೇಗೆ ಹಾರ್ಲಿಕ್ಸ್, ಬೂಸ್ಟು ಅದು ಇದು ಅಂತ ತೊಗೊಳ್ತೀವಿ, ಅದೇ ರೀತಿ ಪ್ಲ್ಯಾಂಟ್ಸ್ಗೂ ಒಳ್ಳೆ ನ್ಯೂಟ್ರಿಯನ್ಸ್ ಸಪ್ಲಿಮೆಂಟ್ ಆಗುತ್ತೆ ಇದು ಕೊಡೋದ್ರಿಂದ. ಹೀಗೆ ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡಿಕೊಂಡು ಅದನ್ನು ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಪೌಡರ್ ನೋಡಿದ್ರೆ ತುಂಬ ಫೈನ್ ಪೌಡರಾಗಿರಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ. ನೋಡಿ, ಇಷ್ಟು ಬಂತು ನಾನು ಮಾಡಿದ್ದಕ್ಕೆ ಇಷ್ಟು ದಿನ. ಸೊ ಆವಾಗ ನೀವು ಅದನ್ನು ಮಾಡ್ಕೊಳ್ತಾ ಹೋಗಿ, ನೀವು ವೆಜಿಟೇಬಲ್ ವೇಸ್ಟೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಒಣಗಿಸಿ ಚೆನ್ನಾಗಿ ಈ ರೀತಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಪ್ಲ್ಯಾಂಟ್ಸ್ಗಂತೂ ಇದು ತುಂಬ ಒಳ್ಳೆ ಫುಡ್ಡು. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಎಕ್ಸ್ಪೀರಿಯನ್ಸ್ ಆಗಿದ್ದೀನಿ, ಅದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ನೀವು ಮನೆಯಲ್ಲೇ ನಿಮ್ಮ ಪ್ಲ್ಯಾಂಟ್ಸ್ಗೆ ಬೇಕಾದ ಫರ್ಟಿಲೈಸರ್, ಪ್ಲ್ಯಾಂಟ್ ಫುಡ್ ಒಳ್ಳೆ ಆರ್ಗ್ಯಾನಿಕ್ ಮೆಥಡಲ್ಲಿ ನೀವೇ ಪ್ರಿಪೇರ್ ಮಾಡ್ಬೋದು. ಹೀಗೆ ಬನ್ನಿ, ಪ್ಲ್ಯಾಂಟ್ಸ್ಗೆ ಯಾವ ಥರ ಕೊಡೋಣ ಅಂತ ನೋಡೋಣ. ಹೀಗೆ ನೋಡಿ, ನಾನು ಒಂದೊಂದು ಪಾಟಲ್ಲಿ ದೊಡ್ಡ ಪ್ಲ್ಯಾಂಟ್ಸ್ ಆದರೆ, ಅಂದರೆ ಮರ ಆಗುವಂಥ ಪ್ಲ್ಯಾಂಟ್ಸ್ ಆದರೆ 1-2 ಸ್ಪೂನ್ ಕೊಡಿ, 2 ಫುಲ್ ಸ್ಪೂನ್ ಕೊಡಿ. ಇಲ್ಲ ಚೆನ್ನಾಗಿ ಮೇಲಿರೋ ಲೇಯರ್ ಎಲ್ಲ ತೆಗೆದುಬಿಡಿ, ಸಾಯಿಲು ಸ್ವಲ್ಪ ನೋಡಿ ಬರಿ ಮಾಡಿ ಪೌಡರ್ನ. ಅದು ತೊಗೊಂಡು ಆಮೇಲೆ ಒಂದು ಲೇಯರ್ ಮಣ್ಣು ಹಾಕಿ ಮುಚ್ಚಿಬಿಡಿ. ಸೊ ದಟ್ ಏನಾಗುತ್ತೆ ಅಂತ ಅಂದರೆ, ನೀವು ನೀರು ಹಾಕಿದಾಗ ಈ ಫರ್ಟಿಲೈಸರ್, ಈ ಫುಡ್ಡು, ಪ್ಲ್ಯಾಂಟ್ ಫುಡ್ ವೇಸ್ಟ್ ಆಗೋದಿಲ್ಲ, ಕೆಳಗಡೆ ಚೆಲ್ಲೋಗೋದು ಅಂಥದ್ದು ಏನೂ ಆಗೋದಿಲ್ಲ. ಸೊ ಇದು ಸ್ಲೋ ಆಗಿ ಪ್ಲ್ಯಾಂಟ್ಸ್ಗೆ ಬೇಕಾದ ನ್ಯೂಟ್ರಿಯನ್ಸ್ ಸ್ಲೋ ಆಗಿ ರಿಲೀಸ್ ಆಗ್ತಾ ಇರ್ತದೆ. ಹಾಕಿದ ತಕ್ಷಣ ಸ್ವಲ್ಪ ನೀರು ಹಾಕಿ ಈ ರೀತಿ ಎಲ್ಲ ಪ್ಲ್ಯಾಂಟ್ಸ್ಗೂ ಕೊಡಿ. ಬಟ್ ಕ್ಯಾಕ್ಟೈ ಆ್ಯಂಡ್ ಸಕ್ಯುಲೆನ್ಸ್ಗೆ ಕೊಡೋಕ್ಕೆ ಹೋಗಬೇಡಿ, ಅದಕ್ಕೆ ಬೇಕಾಗಿಲ್ಲ ಈ ಫರ್ಟಿಲೈಸರ್ಸ್. ಯಾಕೆ ಅಂತಂದರೆ ಕ್ಯಾಕ್ಟಸ್ಗೆ ಮತ್ತು ಸೆಕ್ಯುಲೆನ್ಸ್ ಪ್ಲ್ಯಾಂಟ್ಸ್ ಕೊಡೋದ್ರಿಂದ ಅದು ರಾಟ್ ಆಗೋದಕ್ಕೆ ಚಾನ್ಸಸ್ ಇದೆ. ಸೊ ಹಾಗಾಗಿ ಕ್ಯಾಕ್ಟೈ ಆ್ಯಂಡ್ ಸಕ್ಯುಲೆನ್ಸ್ಗೆ ಕೊಡೋದನ್ನು ಅವಾಯ್ಡ್ ಮಾಡಿ. ಕ್ಯಾಕ್ಟೈ ಆ್ಯಂಡ್ ಸಕ್ಯುಲೆನ್ಸ್ಗೆ ಬೇಕಾದರೆ ನೀವು DAP ಕೊಡ್ಬೋದು, ಡೈಅಮೋನಿಯಂ ಫಾಸ್ಫೇಟ್. ಸೊ ಅದನ್ನು ಬೇಕಾದರೆ ಅದಕ್ಕೆಲ್ಲ ಕೊಡ್ಬೋದು, ಬಟ್ ಇದೆಲ್ಲ ಕೊಡೋಕ್ಕೆ ಹೋಗಬೇಡಿ. ನೋಡಿ, ಕಿಚನ್ ವೇಸ್ಟಿಂದ ಮನೆಯಲ್ಲೇ ಕಾಂಪೋಸ್ಟು ಸಹ ನೀವೇ ತಯಾರು ಮಾಡ್ಬೋದು. ನೋಡಿ, ನಾನು ಮಾಡಿದ್ದೀನಿ ಈ ರೀತಿ. ವೆಜಿಟೇಬಲ್ ವೇಸ್ಟ್ ಎಲ್ಲ ಹಾಕಿಬಿಟ್ಟು ಒಂದು ಲೇಯರ್ ಅದನ್ನು ಮಣ್ಣು ಹಾಕಿ ಮುಚ್ಚಿಬಿಡೋದು. ಒಂದು ಇಡೀ ವೆರ್ಮಿ ಕಾಂಪೋಸ್ಟ್ ಅದ್ರ ಮೇಲೆ ಚೆಲ್ಬಿಡಿ. ಈ ರೀತಿ ವೆರ್ಮಿ ಕಾಂಪೋಸ್ಟ್ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ ಒಂದು 35 ಡೇಸಲ್ಲಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋನಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರಮ್ ಲೈಫ್ ವಿತ್ ನೇಚರ್. ಟೇಕ್ ಕೇರ್. ಬಾಯ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.